ನನ್ನ ಹೆಸರು ಶಮಣ್ಣ ಅಂತ, ವಕೀಲರು, ಬಂಡಿಕೊಡಿಗಳ್ಳಿ, ಯಲಹಂಕ ತಾಲೂಕು, ಬೆಂಗಳೂರು ನಗರ ಜಿಲ್ಲೆ. ಇಲ್ಲಿ ಅಮ್ಮ ನೆಲೆಸಬೇಕಾದ್ರೆ ಭಾಳ ಆಶ್ಚರ್ಯಕರವಾದಂಥ ರೀತಿಯಲ್ಲಿ ನೆಲೆಸಿದಂತಹ ಸಂದರ್ಭ. ನಾವ್ಯಾರೂ ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅನಿರೀಕ್ಷಿತವಾಗಿ ಭೇಟಿಯಾದಂಥ ನಮ್ಮ ಸ್ವಾಮಿಗಳು ಇಲ್ಲಿ ನಾನೇನು ಇವತ್ತು ಅಮ್ಮ ಏನು ನೆಲೆಸಿದ್ದಾಳೆ, ಈ ನೆಲೆಸಿರ್ತಕ್ಕಂತಹ ಜಾಗದ ಒಂದು ಕೇಸನ್ನು ನಾನು ನಡೆಸ್ತಾ ಇದ್ದೆ. ಆ ಸಂದರ್ಭಕ್ಕೆ ಇದರ ಮಾಲೀಕರು ಸಹ ಭಾಳ ಕಾಯಿಲೆಯಿಂದ ಮೇಲೆ ಕೇಳದೇ ಇರ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಅವರು ನರಳ್ತಾ ಇದ್ದಂಥ ಸಂದರ್ಭದಲ್ಲಿ ಅಮ್ಮನ ಒಂದು ವಿಷಯ ತಿಳಿದು ಅವರು ರೆಸಾರ್ಟ್ ಹೋಗಿ ಅಲ್ಲಿ ಅವರ ಬೇಡಿಕೆಯನ್ನು ಮತ್ತು ನಮ್ಮ ಕಷ್ಟವನ್ನು ಹೇಳ್ಕೊಂಡಾಗ ಅದು ಅಮ್ಮನ 6 ತಿಂಗಳು 8 ತಿಂಗಳು ಮೇಲಕ್ಕೆ ಹೇಳದೇ ಇರ್ತಕ್ಕಂತಹ ಸಂದರ್ಭ. ಅಲ್ಲಿ ಹೋಗಿ ಅಮ್ಮನನ್ನು ಪೂಜೆ ಮಾಡಿ ಬಂದ ನಂತರ ತಕ್ಷಣ ಅಮ್ಮ ಎದ್ದು ಬಹಳ ಚೆನ್ನಾಗಿ ಓಡಾಡೋದಕ್ಕೆ ಮಾತಾಡೋದಕ್ಕೆ ಶುರು ಮಾಡಿದಂಥ ಸಂದರ್ಭದಲ್ಲಿ ಅವರು ಅಮ್ಮನಿಗೆ ನಾನು ಇಲ್ಲಿ ನೆಲೆಯಿರೋದಕ್ಕೆ ಜಾಗವನ್ನು ಕೊಡ್ತೀನಿ ಅಂತ ಅವರು ಮುತ್ತರಾಯಪ್ಪ ಮತ್ತು ನರಸಮ್ಮ ಅವರು ವಾಗ್ದಾನವನ್ನು ಕೊಟ್ಬಿಟ್ರು. ಅವರ ಆಶ್ವಾಸನೆಯನ್ನು ಅವತ್ತೇ ಕೊಟ್ಬಿಟ್ರು. ಅಮ್ಮನಿಗೆ ನೀವು ಮಾಡೋದಿದ್ರೆ ಇಲ್ಲಿ ದೇವಸ್ಥಾನ ಮಾಡೋಕ್ಕಿಂತ ನಾವು ಸಂಪೂರ್ಣವಾಗಿ ಆ ಅಮ್ಮನಿಗೆ ದೇವಸ್ಥಾನ ಕಟ್ಟೋದಕ್ಕೆ ಜಾಗವನ್ನು ಕೊಡ್ತೀವಿ ಅಂತ ಹೇಳಿ ಆ ನಂತರ ಇಲ್ಲಿಗೆ ಬಂದು ಅದು ಕೇಸು ಅಷ್ಟೇ ಬಹಳ ವಿಚಿತ್ರವಾದಿತ್ತು. ಈ ಕಾಲಕ್ಕೆ ಮುಗಿಯಲ್ಲ ಅಂದ್ಕೊಂಡಿದ್ದಂತಹ ಕೇಸು ಬಹಳ ಬೇಗ ತೀರ್ಮಾನದ ಹಂತಕ್ಕೆ ಬಂತು. ಆ ಸಂದರ್ಭಕ್ಕೆ ಅವರೂ ಈ ಜಾಗವನ್ನು ಅಮ್ಮನಿಗೆ ದಾನವಾಗಿ ಕೊಟ್ಟರು. ತದನಂತರ ಅಮ್ಮನ ಒಂದು ಕೃಪಾ ಕಟಾಕ್ಷ ಯಾವ ರೀತಿ ಬರಬೇಕೋ ನಮ್ಗೆ ಗೊತ್ತಿದ್ದಂಗೆ ಒಂದು ಸ್ವಲ್ಪ 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 ಹಂತ ಹಂತವಾಗಿ ಬೆಳೆದು ಈ ಹಂತಕ್ಕೆ ಬಂದು ನಿಂತಿದೆ. ಯಾರ ಸಹಕಾರ ಇಲ್ಲದೇ ಇದ್ದರೂ ಸಹ ಅಮ್ಮನು ಯಾವ್ಯಾವ ಸಂದರ್ಭಕ್ಕೆ ಏನೇನು ಮಾಡ್ಕೊಳ್ಬೇಕೋ ಅದನ್ನು ಮಾಡ್ಕೊಳ್ತಾ ಬಂದಿದ್ದಾಳೆ. ಹಾಗೆ ನಾವೂ ಅಷ್ಟೇ ಅಮ್ಮನ ನಂಬಿದಂಥ ಸಂದರ್ಭಕ್ಕೆ ಇವತ್ತಿನವರೆಗೂ ಯಾವುದೇ ರೀತಿಯ ನಮಗೆ ಕಷ್ಟಗಳಂತ ಬಂದಿದ್ದಿಲ್ಲ. ಏನೇ ಕಷ್ಟ ಬಂದರೂ ಬಹಳ ಸುಲಭವಾಗಿ ಪರಿಹಾರ ಆಗ್ತಕ್ಕಂಥ ಒಂದು ಆಶೀರ್ವಾದ ಅಮ್ಮನ ನಮಗೆ ಕೊಟ್ಟಿದ್ದಾಳೆ. ಆ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಅಮ್ಮನ ಸೇವೆಯನ್ನು ಮಾಡಿಕೊಂಡು ಬರ್ತಾಯಿದ್ದೀವಿ. ಅದೇ ರೀತಿ ಈ ವರ್ಷವೂ ಸಹ ಬಂದು ಅಮ್ಮನ ಸೇವೆಯನ್ನು ಮಾಡಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ಬಂದವ್ರಿಗೆಲ್ಲ ಎಲ್ಲ ಭಕ್ತಾದಿಗಳು ಸಹ ಏನೇ ತೊಂದರೆ ಇದ್ದರೂ ಸಹ ಅದನ್ನು ಪರಿಹಾರವನ್ನು ಮಾಡ್ತಕ್ಕಂಥ ಒಂದು ಶಕ್ತಿ ಅಮ್ಮನಲ್ಲಿದೆ. ಆ ಒಂದು ಶಕ್ತಿ ಇನ್ನೂ ಹೆಚ್ಚಾಗಿ ಬೆಳೀತದೆ ಅನ್ನತಕ್ಕಂಥ ಒಂದು ಇದು ಅಮ್ಮನು ನಮಗೆ ಒಂದು ಇದು ಕೊಟ್ಟಿದ್ದಾರೆ. ಮನಸ್ಸಲ್ಲಿ ಆ ಒಂದು ಭಾವನೆ ನಮಗೆ ಬಂದಿದೆ. ಯಾಕಂದರೆ ವಾಸ್ತವಾಂಶವನ್ನು ನೋಡ್ತಾ ಇದ್ದೀವಿ. ನಾನು ಸಾಮಾನ್ಯವಾಗಿ ದೇವರನ್ನು ಹೆಚ್ಚಾಗಿ ನಂಬಿದವನೇ ಅಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಾನು ಈ ಅಮ್ಮನನ್ನು ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಹಾಗಾಗಿ ಎಲ್ಲರಿಗೂ ಸಹ ಒಳ್ಳೆಯ ಒಂದು ಆಶೀರ್ವಾದ ಅಮ್ಮನು ಕೊಡ್ತಾ ಇದ್ದಾಳೆ. ಅದೇ ರೀತಿ ಭಕ್ತಾದಿಗಳು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟನ್ನು ಹೇಳ್ತೀವಿ. ಅಮ್ಮ ಇನ್ನೂ ಮುಂದಿನ ದಿನಗಳಲ್ಲಿ ತಮ್ಮ ಅಮ್ಮನ ಒಂದು ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಅಮ್ಮನಿಗೆ ನಮಸ್ಕಾರ ಮಾಡ್ತಾ